ಹಾಯ್ ಫುಡೀಸ್, ನಾನಿವತ್ತು ಕುಕಿಂಗ್ ವಿತೌಟ್ ಫೈರ್ ಮಾಡ್ತಾಯಿದ್ದೀನಿ. ಅಂದರೆ ಇಂಡಕ್ಷನ್ ಯೂಸ್ ಮಾಡಿ ಕುಕ್ ಮಾಡ್ತಾಯಿದ್ದೀನಿ. ನಾನು ಮಾಡ್ತಿರೋದು ಐಟಮ್ ಬಂದುಬಿಟ್ಟು ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ. ತುಂಬಾ ಸಿಂಪಲ್ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ. 20 ಮಿನಿಟ್ಸಲ್ಲಿ ಮಾಡ್ಕೊಬೋದು. ಇದು ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿದ ಅಡುಗೆ. ಹಾಗಿದ್ರೆ ಕ್ವಿಕ್ಕಾಗಿ ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ. ಒಂದು 4-5 ಗ್ರೀನ್ ಚಿಲ್ಲೀಸ್ ತೊಗೋಬೇಕು, 1 ಮುಷ್ಟಿ ಕೊತ್ತಂಬರಿ ಸೊಪ್ಪು, ಹಾಗೆ 1 ಮುಷ್ಟಿ ಪುದೀನ ಸೊಪ್ಪು ತೊಗೊಳ್ಳಿ. ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಆ್ಯಂಡ್ ನಾನು ಯೂಸ್ ಮಾಡ್ತಿರೋದು ತೇಜು ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಮಸಾಲ. ಸೊ ಇದರ ಬ್ಯಾಕ್ ಸೈಡ್ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ. ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲು, ಹಾಗೆ ಒಂದು 2 ಮೀಡಿಯಮ್ ಸೈಜು ಆನಿಯನ್ನು. ಸೊ ಆನಿಯನ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ರೆಡಿ ಮಾಡ್ಕೊಂಡಿರೋ ಪೇಸ್ಟ್ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಚೆನ್ನಾಗಿ ತೊಳೆದಿರೋ 1/2 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಹಾಕ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚಿಕನ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಸೊ ನಾನು ತೊಗೊಂಡಿರೋದು 1/2 kg ಚಿಕನ್ಗೆ 1 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ನಾನು ತೊಗೊಂಡಿರೋದು 1 ಗ್ಲಾಸ್ ಆಫ್ ರೈಸು. ಸೊ 1 ಗ್ಲಾಸ್ ಆಫ್ ರೈಸ್ ಅಂದರೆ ನಿಮಗೆ ಆಲ್ಮೋಸ್ಟ್ 250 ಗ್ರಾಮ್ಸ್ ಬರುತ್ತೆ. ಸೊ ನೀವೇನಾದರೂ 1/2 kg ಚಿಕನ್ಗೆ 2 ಗ್ಲಾಸ್ ಆಫ್ ರೈಸ್ ಕೂಡ ಹಾಕ್ಬೋದು. ಸೊ ನೀವು 2 ಗ್ಲಾಸ್ ಆಫ್ ರೈಸ್ ಹಾಕಿದ್ರೆ ಅಂದರೆ 1/2 kg ಆಗುತ್ತೆ. ನೀವು ಅದು 2 ಪ್ಯಾಕೆಟ್ ಹಾಕಬೇಕಾಗುತ್ತೆ. ಇದಕ್ಕೆ ವಾಟರ್ ಬಂದುಬಿಟ್ಟು 1 to ಡಬಲ್ಲು. ಸೊ ನಾನು 1 ಗ್ಲಾಸ್ ಆಫ್ ರೈಸ್ ಹಾಕಿರೋದ್ರಿಂದ 2 ಗ್ಲಾಸ್ ಆಫ್ ವಾಟರ್ ಹಾಕ್ತಾಯಿದ್ದೀನಿ. ಇಷ್ಟ ಇದಾದಮೇಲೆ ಇದನ್ನು ಲಿಡ್ ಹಾಕಿ ಕ್ಲೋಸ್ ಮಾಡಿ ಒಂದು 3 to 4 ವಿಸಿಲ್ ಹೊಡೆಸಿ ಬಿಸಿಯಾಗಿರೋ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ನೀವು ರೈತ ಅಥವಾ ಶೇರೋ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಸಿಂಪಲ್ ಆಗಿರೋ ವಿಡಿಯೋ ಬೇಕೆಂದರೆ ಈ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್.